ಪಂಡಿತ ರಾಮಕೃಷ್ಣ, ನನ್ನ ಕಣ್ಣಿಗೆ ನೀನು ಬಿದ್ದು ಬಿಟ್ಟೆ. ಈಗ ನಮ್ಮ ಯೋಧರ ಕಣ್ಣಿಗೂ ನೀನು ಬೀಳುತ್ತೀಯ. ಆನಂತರ ದೃಷ್ಟಿ ಗೋಚರಂ. ಇದೇನೋ ವಿಚಿತ್ರವಾಗಿದೆ. ಈ 3 ಜನ ಅವ್ರ ಮಾತು ಕೇಳ್ತಿದ್ದಾರೆ. ಇದಕ್ಕೂ ಮುಂಚೆ ಅವರು ವಿಶ್ರಾಂತಿ ಅಂದ್ರು, ಎಲ್ಲರೂ ವಿಶ್ರಾಂತಿ ತಗೋತಾ ಇದ್ದಾರೆ. ಲಕ್ಷ್ಯ ಸಾಧನಂ. ಅವರು ಪುಸ್ತಕದಲ್ಲಿ ಓದ್ಕೊಂಡು ಆ ವಿಚಿತ್ರ ಮಾನವಗಳಿಗೆ ಆದೇಶ ಕೊಡ್ತಿದ್ದಾರೆ. ಇನ್ನು ಸ್ವಲ್ಪ ಸಮಯ ಮಾತ್ರ. ನಿನ್ನ ಅಂತಿಮ ಸಮಯ ಬರುವುದರಲ್ಲಿದೆ. ವಿಶ್ರಾಮ್, ಯಾರದು? ಅವರನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಪಂಡಿತ ರಾಮಕೃಷ್ಣರವರಿಗೆ ವಿಷಯ ತಿಳಿಸಿ ನನ್ನ ಆಕ್ರಮಣವನ್ನು ವಿಫಲಗೊಳಿಸುತ್ತಾರೆ. ನಿಮ್ಗೆ ಇವಾಗ ಕಾಣ್ತಿರೋ 6 ಪ್ರತಿಬಿಂಬದಲ್ಲಿ ಯೋಜನೆ ಜೊತೆಗೆ 6 ದರ್ಪಣಗಳನ್ನ ಇಕ್ಕಿದೀವಿ. ಯಾವ ವ್ಯಕ್ತಿ ಕೂತ್ಕೊಂಡಿರೋ ಪ್ರತಿಬಿಂಬ ಎಲ್ಲದರಲ್ಲೂ ಕಾಣಿಸುತ್ತೆ. ಈ ದರ್ಪಣ ಯಾವ ತರ ಇಕ್ಕಿದೀವಿ ಅಂದ್ರೆ, ನೀವ್ ಅದ್ರ ಮುಂದೆ ನಿಂತು ನೋಡಿದ್ರು ಕೂಡ ಅವಾಗ್ಲೂ ನಿಮ್ಮ ಪ್ರತಿಬಿಂಬ ಇಲ್ಲಿ ಕಾಣಿಸೋದಿಲ್ಲ. ಇವಾಗ ಗುರುಮಾತಾ ಇದ್ರಲ್ಲಿ ಕಾಣಿಸ್ತಿದ್ದಾರೆ, ಮತ್ತೆ ಅವ್ರ ಪ್ರತಿಬಿಂಬ ಎಲ್ಲಾ ಕಡೆನೂ ಕಾಣಿಸ್ತಾ ಇದೆ. ಇದ್ರಲ್ಲಿ ಅಸಲಿ ಯಾವುದು ನೀವು ಕಂಡುಹಿಡಿಬೇಕು. ಇದೇ ತರ ದೇವತೆಗಳು ಕೂಡ ದಮಯಂತಿನ ಪರೀಕ್ಷೆ ಮಾಡೋಕ್ಕೋಸ್ಕರ ರಾಜ ನಳನ್ ರೂಪ ತಗೊಂಡ್ರು. ಅವಾಗ ದಮಯಂತಿ ದೇವತೆಗಳ ಹಾಕಿರೋ ಷರತ್ನ ಭೇದಿಸ್ತಾ ತನ್ನ ಸತ್ಯ ಪ್ರೇಮನ ಹುಡುಕ್ತಾ ಇದ್ದು ರಾಜ ನಳನ್ನ ಕಂಡಿಡಿದ್ಲು. ಅವನ್ ಕತ್ತಲಿ ವರಮಾಲೆ ಹಾಕಿ ಅವನನ್ನೇ ಆರಿಸಿದ್ಲು. ಮತ್ತೆ ಇದಾಯ್ತು ಅವಳ ಸತ್ಯ ಪ್ರೇಮದ ಅಸ್ಲಿ ಪರೀಕ್ಷೆ. ನಾನು ಕೂಡ ನಳದಮಯಂತಿಯ ಆ ಪರಿಸ್ಥಿತಿನ ಪ್ರದರ್ಶನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಮ್ಮ ಮಹಾರಾಜ ಒಳ್ಳೇದು ಪಂಡಿತ ರಾಮಕೃಷ್ಣರೇ, ನಮ್ಗೆ ತುಂಬಾ ನಂಬಿಕೆ ಇದೆ. ಗುರುಗಳು ಗುರುಮಾತೆಯನ್ನ ಕಂಡುಹಿಡಿತಾರೆ ಅಂತ, ಅವರ ನಿಜವಾದ ಪ್ರೀತಿಯನ್ನ ತೋರ್ಪಡಿಸ್ತಾರೆ ಅಲ್ವಾ ಗುರುಗಳೇ? ನಾವು ಇಲ್ಲ ಚಿಕ್ಕ ಮಹಾರಾಣಿಯವರೇ, ಮೊಟ್ಟ ಮೊದಲು ಈ ಅವಕಾಶ ಮಹಾರಾಜರಿಗೆ ಸಿಗ್ಬೇಕು. ಇಲ್ಲ ಗುರುಗಳೇ, ಪ್ರಥಮವಾಗಿ ನೀವು ಹೋಗ್ಬೇಕು. ಯಾಕಂದ್ರೆ ನೀವು ನಮ್ಮ ಪೂಜ್ಯ ಗುರುಗಳು. ಅದೇ ರೀತಿ ಗುರುಮಾತೆಯ ಜೊತೆಗೆ ಷಷ್ಠಿ ಪೂರ್ತಿಯ ಸಮಾರಂಭ ನಿಮಗಾಗ್ಬೇಕಾಗಿರೋದು. ಹೋಗಿ ಆ ಜಾಗದಲ್ಲಿ ಕೂತ್ಕೊಳ್ಳಿ, ಹಾಗೆ ನಿಮ್ಮ ಸತ್ಯ ಪ್ರೇಮದ ಪ್ರಮಾಣ ಮಾಡಿ. ನಾವು ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಹಾರಾಜ. ಇದನ್ ತಗೊಳ್ಳಿ, ನೀವು ಜೈಮಾಲ ಇಟ್ಕೊಳ್ಳಿ. ಪಂಡಿತ ರಾಮಕೃಷ್ಣ, ನೀನ್ ನಮ್ಮನ್ನ ಸಿಲ್ಕಿಸ್ಬಿಟ್ಟೆ. ನಾನೆಲ್ಲಿ ಸಿಗಾಕಿಸ್ದೆ? ನನ್ ಮಹಾರಾಜನ ಕರಿಬೇಕನ್ಕೊಂಡಿದ್ದೆ. ಹೋಗಿ ನಿಮ್ ನಿಜವಾದ ಹೆಂಡತಿನ ಹುಡುಕಿ ಅವ್ರಿಗೆ ಜಯಮಾಲಾನ ಹಾಕಿ ಅವ್ರನ್ನ ಆಶೀರ್ವಾದ ಮಾಡಿ. ಆದ್ರೆ ಇದರಲ್ಲಿ ನಿಜವಾದ ಗುರುಮಾತೆ ವರುಣಮಾಲ ಯಾರು? ನನ್ಗೂ ನೆನಪಿಲ್ಲ. ಇದರಲ್ಲಿ ದೊಡ್ಡ ವಿಷಯ ಏನಿದೆ? ಪಂಡಿತ ರಾಮಕೃಷ್ಣ ಮಾಯಾವಿ ಸ್ವಯಂವರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ನಾವು ಒಂದೇ ಕ್ಷಣದಲ್ಲಿ ನಮ್ಮ ದಿವ್ಯ ದೃಷ್ಟಿಯಲ್ಲಿ ನಿಜವಾದ ವರ್ಣಮಾಲಾನ ಕಂಡುಹಿಡಿತೀವಿ. ಖಂಡಿತ ಖಂಡಿತ ಖಂಡಿತ.
ವರ್ಣಮಾಲಾ, ನೀನ್ ಎಲ್ಲಿದೀಯಾ? ಇದು ಚಾಲಾಕಿ ಗುರುಗಳೇ. ಗುರುಮಾತೆ ಮಾತನಾಡಿದರೆ ಅವರ ಧ್ವನಿಯನ್ನು ಅನುಸರಿಸಿ ಅವರ ಬಳಿ ತಲುಪುತ್ತೀರಿ. ನಾವು ನಮ್ಮ ದಿವ್ಯ ದೃಷ್ಟಿಯಲ್ಲಿ ಕಂಡಿಡಿತೀವಿ. ನಮಗೆ ಯಾರ್ದೇ ಸಹಾಯನೋ ಯಾವುದೇ ಅವಶ್ಯಕತೆ ಇಲ್ಲ. ವರ್ಣಮಾಲಾ, ಇದು ಕನ್ನಡಿ. ಈಗೇನ್ ಮಾಡೋದೀಗ? ರಾಮ, ನಿನ್ನ ಈ ಚೇಷ್ಟೆಯಿಂದ ಗುರುಗಳು ಕೋಪಿಷ್ಠರಾಗುತ್ತಿದ್ದಾರೆ. ಎಲ್ಲಿಯವರೆಗೂ ತಪ್ಪಿಸಿಕೊಳ್ಳುವೆ? ಏನ್ ಮಾಡ್ಲಿ ನಾನ್ ಸತ್ಯನ ತಡೆಯೋದಕ್ಕೋಸ್ಕರ ಏನೇನೋ ಯೋಚನೆಗಳನ್ನ ಮಾಡ್ತಾನೆ ಇದ್ದೀನಿ. ಇವ್ರು ಯಾರು? ಇವ್ರು ಯಾರೇ ಆಗ್ಲಿ ನಮ್ ಭಾವನ್ಗೆ ಶತ್ರು. ನಾವೇನಾದ್ರೂ ಇವರ ಪುಸ್ತಕನ ಕಿತ್ಕೊಂಡ್ರೆ ಇವ್ರ ಸೈನಿಕರು ನಾವ್ ಹೇಳಿದ್ ಕೇಳ್ತಾರೆ. ಅಯ್ಯೋ ಭಗವಂತ. ಪಂಡಿತ ರಾಮಕೃಷ್ಣ, ನಾವು ನಿಜವಾದ ವರ್ಣಮಾಲಾನ ಹೇಗ್ ಕಂಡಿಡಿಯೋದು? ನೀ ತುಂಬಾ ಸ್ವಾರ್ಥಿ ಪಂಡಿತ ರಾಮಕೃಷ್ಣ. ನಾವು ಮಹಾರಾಜರಿಗೆ ಈಗಲೇ ಎಲ್ಲ ಹೇಳ್ಬಿಡ್ತೀನಿ. ಇಲ್ಲ ಗುರುಗಳೇ, ದಯವಿಟ್ಟು ಹೇಳ್ಬೇಡಿ. ನೋಡಿ, ನೀವು ನಿಜವಾದ ಹೆಂಡತಿನ ಕಂಡಿಡಿಬೇಕಂದ್ರೆ ಅವ್ರ ಧ್ವನಿನ ನೀವು ಗಮನಿಸ್ಬೇಕು. ಅವ್ರ ಧ್ವನಿನ ಹೇಗ್ ಮಾಡೋದು? ಮಾಡ್ತೀನಿ. ನೀವು ಸ್ವಲ್ಪ ಶಾಂತವಾಗಿ ಕೇಳಿಸ್ಕೊಳ್ಳಿ ಮೊದ್ಲು. ಗುರುವರ ಕಂಡಿಡಿಯಿಲ್ಲ ಅಂತ್ಯಾ? ಹಾ ಅಮ್ಮ. ಮಹಾರಾಣಿ ಚಿನ್ನಾದೇವಿ, ನಿಮ್ಗೇನನ್ಸುತ್ತೆ? ಗುರುಗಳು ಗುರುಮಾತೆಯನ್ನ ಗುರ್ತಿಡಿತಾರ? ಅವಶ್ಯ ರಾಣಿ ತಿರುಮಲಮ್ಮ ಅವರೇ, ಖಂಡಿತ ಗುರುತು ಹಿಡಿತಾರೆ. ಒಳ್ಳೆ ಮಾತು ಗುರುಗಳೇ. ನೋಡಿದ್ರ ನಾನು ಏನ್ ಹೇಳಿದ್ದೆ ಅಂತ? ಧನ್ಯವಾದ. ಈಗ ಪಂಡಿತ್ ರಾಮಕೃಷ್ಣನ್ ಸರ್ದಿ. ಬನ್ನಿ ಶಾರದಾದೇವಿ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಯ್ಯೋ ಇಲ್ಲ ಗುರುಗಳೇ. ಯಾಕಿಲ್ಲ ಪಂಡಿತ್ ರಾಮಕೃಷ್ಣ ಅವರೇ? ನೀವು ನಿಮ್ಮ ಧರ್ಮಪತ್ನಿಯನ್ನ ನಿಜವಾಗ್ಲೂ ಪ್ರೀತಿಸೋದಿಲ್ವಾ? ಇಲ್ಲ ಕರಿತೀನಿ. ಮೊದಲು ನಾನು ಮಹಾರಾಜನ ಕರಿಬೇಕಲ್ವಾ? ಮಹಾರಾಜರು ಬರ್ತಾರೆ, ಖಂಡಿತ ಬರ್ತಾರೆ. ಮಹಾರಾಜರು ಬರ್ತಾರೆ, ನಿಜವಾದ ಮಹಾರಾಣಿಯನ್ನ ಕಂಡಿಡಿತಾರೆ. ಆದ್ರೆ ಮಹಾರಾಜರ ಮುಂಚೆ ನೀವು ಶಾರದಾದೇವಿ ಅವರೇ ವೇದಿಕೆ ಮೇಲೆ ಬನ್ನಿ. ಮಹಾರಾಜ್ರೆ, ನೀವು ಮತ್ತೆ ನಾನು ಯಾವಾಗ ಹೋಗೋದು? ನಾವಲ್ಲಿಗೆ ಯಾಕೆ ಹೋಗ್ಬೇಕು? ಮಹಾರಾಜ್ರೆ, ನೀವು ನನ್ನ ಆ 6 ಪ್ರತಿಬಿಂಬಗಳಲ್ಲಿ ನನ್ ಗುರ್ತು ಹಿಡಿದು ವಿಜಯನಗರದ ಸಮಕ್ಷದಲ್ಲಿ ನಿಮ್ಮ ನಿಜವಾದ ಪ್ರೀತಿ ಪ್ರದರ್ಶನ ಮಾಡಲ್ವಾ? ಹೌದು, ಮಾಡ್ಲೇಬೇಕು. ಆದ್ರೆ ಈಗ ಮೊದಲು ಪಂಡಿತ ರಾಮಕೃಷ್ಣರು ಮಾಡ್ಲಿ. ಬನ್ನಿ. ಒಂದ್ ನಿಮಿಷ. ಈ ಪರೀಕ್ಷೆ ಶುರು ಮಾಡೋದಕ್ಕೆ ಮುಂಚೆ ನಾವೇನೋ ಹೇಳ್ಬೇಕಾಗಿದೆ. ನಾವು ನಮ್ಮ ದಿವ್ಯ ದೃಷ್ಟಿಯಲ್ಲಿ ವರ್ಣಮಾಲಾನ ಕಂಡಿಡಿದ್ವಿ. ಆದರೆ ವೇದಿಕೆ ಮೇಲೆ ಒಂದು ತಪ್ಪಾಗಿದೆ. ವೇದಿಕೆ ಮೇಲೆ ನಮಗೆ ವರ್ಣಮಾಲಾಳ ಆಭೂಷಣದ ಧ್ವನಿ ಕೇಳಿಸ್ತು. ಹೌದಾ?
ಹಾ 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 ಹೌದು ಚಿಕ್ಕ ಮಹಾರಾಣಿ. ಹೀಗಿರುವಾಗ ಯಾರು ಸಾಮಾನ್ಯ ವ್ಯಕ್ತಿನೇ ಗುರ್ತು ಹಿಡಿದು ಬಿಡ್ತಾನೆ. ಈ ಕಾರಣದಿಂದ ನಾವು ಶಾರದಾದೇವಿ ಅವ್ರನ್ನ ಕೇಳ್ಕೋತೀವಿ, ತಾವು ದಯವಿಟ್ಟು ತಾವು ಅಲುಗಾಡದೆ ಮೂರ್ತಿಯಂತೆ ಕೂತ್ಕೋಬೇಕು. ಇದರಿಂದ ಪಂಡಿತ ರಾಮಕೃಷ್ಣರಿಗೆ ನಿಮ್ಮ ಆಭರಣದ ಧ್ವನಿ ಕೇಳಿಸೋದಿಲ್ಲ. ನಾವು ಪೂರ್ಣ ವಿಶ್ವಾಸ ಇದೆ ಪಂಡಿತ ರಾಮಕೃಷ್ಣ ತಮ್ಮ ನಿಜವಾದ ಪ್ರೀತಿಯಿಂದ ಅಸಲಿ ಶಾರದಾದೇವಿಯನ್ನ ಅವಶ್ಯವಾಗಿ ಕಂಡುಹಿಡಿತಾರೆ. ಬನ್ನಿ ಶಾರದಾದೇವಿಯವರೇ, ಪರ್ದೆ ಹಿಂದೆ ಹೋಗಿ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ನಡೀರಿ ಪಂಡಿತ ರಾಮಕೃಷ್ಣ. ಆಗ್ಲಿ ಆಗ್ಲಿ. ಹೋಗು ಗೋವಿಂದ್, ಅವರಿಂದ ಆ ಪುಸ್ತಕ ಕಿತ್ಕೋ. ನಾನಾ ಹೋಗು. ನಾನಾ ಮತ್ತೆ ನಾನು ಹೋಗ್ಲಾ? ಹಾ, ತಗೊಂಡ್ ಬನ್ನಿ. ಇದನ್ನ ತಗೊಳ್ಳಿ ಪಂಡಿತ ರಾಮಕೃಷ್ಣ ಅವರೇ. ಮುಂದೆ ಹೋಗಿ ನಿಮ್ಮ ಪ್ರೇಮವನ್ನ ಪ್ರದರ್ಶನ ಮಾಡಿ. ಈಗೇನು ಮಾಡುವೆ ರಾಮ? ಈ ಪರೀಕ್ಷೆಯಲ್ಲಿ ನೀನು ಸೋತರೆ ಶಾರದಾ ನಿನ್ನನ್ನು ತಿಂದು ಬಿಡುತ್ತಾಳೆ. ಹೋಗು. ನಾನೋಗಲ್ಲ. ಹೋಗು ಹೋಗು. ಮಹೋದಯ್, ವಾಹ್, ತುಂಬಾ ಅದ್ಭುತವಾದ ಪುಸ್ತಕ. ಎಲ್ಲ ಪುಟಗಳಲ್ಲೂ ಒಂದೊಂದು ನಿರ್ದೇಶನವಿದೆ. ಮತ್ತೆ ಕೆಲವು ನಿರ್ದೇಶನಗಳು ಕಪ್ಪು ಲೇಖನೆಯಿಂದ ಒತ್ತಿ ಬರೆದಿದ್ದಾರೆ. ನಡಿ, ನಾನು ಆ ವಿಚಿತ್ರ ಮನುಷ್ಯನ ನೋಡ್ಬೇಕು. ಇಲ್ಲ ಇಲ್ಲ, ನಾನ್ ಬರಲ್ಲ. ಅಯ್ಯೋ, ನಾವ್ ಆ ವಿಚಿತ್ರ ಮನುಷ್ಯನ ಹತ್ರದಿಂದ ನೋಡ್ಬೇಕು. ಇಲ್ಲ ಇಲ್ಲ, ನಾನ್ ಬರಲ್ಲ. ಅಯ್ಯೋ, ಅಷ್ಟೊಂದ್ ಭಯ ಯಾಕೆ? ಪುಸ್ತಕ ನಮ್ ಹತ್ರ ಇದೆ, ಏನೂ ಆಗಲ್ಲ. ನಡಿ. ಏನಾಯ್ತು ಪಂಡಿತ ರಾಮಕೃಷ್ಣರೇ? ಹಾಗೆ ದೇವಿ ಶಾರದೆಗಾಗ್ಬೇಕು, ನೀವ್ಯಾಕೆ ಸುಮ್ನಾದ್ರಿ? ನಮ್ಗೆ ನಿಮ್ ಮೇಲೆ ತುಂಬಾ ನಿರೀಕ್ಷೆ ಇತ್ತು. ಮಹಾರಾಣಿ ತಿರುಮಲಂಬ, ಅವರಿಗೆ ಧ್ಯಾನ ಮಾಡಲು ಬಿಡಿ. ಏನ್ ಮಾಡ್ಲಿ, ನನ್ನ ಗುರುಗಳು ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ರಾಮ 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 ರಾಮ. ಉಪಾಯ ಹುಡುಕು ರಾಮ. ಸಿಕ್ತು ದಾರಿ. ತುಂಬಾ ಖುಷಿ ಆಗ್ತಾ ಇದೆ ಪಂಡಿತ ರಾಮಕೃಷ್ಣರೇ.
ಈ ಪಂಡಿತ ರಾಮಕೃಷ್ಣ ನಿಜವಾದ ಶಾರದಾದೇವಿನ ಹೇಗ್ ಕಂಡಿಡ್ದ? ಮಹಾರಾಜ್ರೇ, ಈಗ ನಮ್ಮ ಸರದಿ. ಇಲ್ಲ, ನಾವೀಗ ಯಾಕೆ? ಪಂಡಿತ ರಾಮಕೃಷ್ಣರೇ, ಹೇಳಿ ಮಹಾರಾಜರೇ. ನೀವಂತೂ ಶಾರದಾದೇವಿಯನ್ನ ಗುರುತಿಸಿಬಿಟ್ರಿ. ಆದ್ರೆ ಅದೇ ಅವಕಾಶನ ಶಾರದಾದೇವಿಗೆ ಕೊಡೋದಿಲ್ವಾ? ನೀವೇನಾದ್ರೂ ಆ ಅವಕಾಶನ ಶಾರದಾದೇವಿಗೆ ಕೊಟ್ಬಿಟ್ರೆ ಅವ್ರು ಖಂಡಿತವಾಗ್ಲೂ ನಿಮ್ನ ಕಂಡು ಹಿಡಿತಾರೆ. ನಿಮ್ಮ ಆಜ್ಞೆಯಿಂದನೇ ಆಗ್ಲಿ ಮಹಾರಾಜ್. ತಗೊಳ್ಳಿ. ಏನು? ನಾನ್ ನೋಡ್ಬಿಟ್ಟು ಗುರ್ತಿ ಹಿಡಿಯೋ ಅಂತ ವಸ್ತುನ ಎತ್ಕೊಳ್ಳಿ. ಅಯ್ಯೋ, ಯಾವುದೇ ವಸ್ತು ಎತ್ತಿದ್ರು ಕಾಣಿಸೋದು ಅದೇ ದರ್ಪಣ ಅಲ್ವಾ? ಹಾ ನಿಜಾನೇ. ಆದ್ರೆ ನಾನ್ ನಿಮ್ಗೆ ಹೇಗ್ ಕಂಡಿಡಿಲಿ? ಇದನ್ನ ಯೋಚನೆ ಮಾಡ್ಬೇಕಾಗಿರೋದು ನೀನು ಶಾರದಾ. ನೀನು ನನ್ನ ನಿಜವಾಗ್ಲೂ ಪ್ರೇಮಿಸ್ತಾ ಇದ್ರೆ ನೀನ್ ಖಂಡಿತ ಕಂಡಿಡಿತೀಯಾ? ಹಾ, ಈಗ ನನಗೆ ಅರ್ಥ ಆಯ್ತು ಅನಂತ. ಈ ಪುಸ್ತಕದಲ್ಲಿರೋ ಆದೇಶದಿಂದ ಇವರು ನಿಯಂತ್ರಣದಿಂದ ಇರ್ತಾರೆ. ನೀನ್ ಅವಾಗ್ಲೇ ಏನೋ ಹೇಳ್ದೆ ಅಲ್ವಾ? ನೋಡು, ಅವಾಗಿಂದ ಅವ್ರು ಹೀಗೆ ಇದ್ದಾರೆ. ಆದ್ರೆ ಇವರು ಅಲ್ಲಾಡೋದು ಹೇಗೆ? ಅದು ಪುಸ್ತಕದಲ್ಲಿ ಏನೋ ಒಂದು ಆದೇಶ ಇದ್ದೇ ಇರುತ್ತಲ್ಲ, ಬುಕ್ ಕೊಡು ನೋಡ್ತೀನಿ. ಇದರಲ್ಲಿ ಏನಾದ್ರೂ ನಿರ್ದೇಶನ ಕೊಟ್ಟಿರ್ತಾರೆ. ಭಕ್ತ್ ಪರಾಯಗಂ. ಇದೇನು ಲಕ್ಷ್ಯ ಸಾಧನಂ. ಇಲ್ಲಿ ನೋಡಿ, ವಿಧ್ವಂಸ ಅಂತ ಬರ್ದು ಗೆರೆ ಎಳ್ದಿದ್ದಾರೆ. ನನ್ಗನ್ಸುತ್ತೆ ಇದ್ಯಾವುದೋ ಮುಖ್ಯ ಆದೇಶ ಇರಬಹುದು. ಅಯ್ಯೋ, ಈ ವಿಚಿತ್ರ ಪ್ರಾಣಿ ಎಲ್ಲಿ ಹೋದ್ರು? ಇವರು ಮತ್ತೆ ಪಂಡಿತರ ಮೇಲೆ ಆಕ್ರಮಣ ಮಾಡಕ್ ಹೋಗಿರ್ಬಹುದಾ? ಗೋವಿಂದ್ಲು, ನಾವಿಲ್ಲಿಂದ ಹೊರಟೋಗ್ಬೇಕು. ನಡಿ. ನನ್ನ ಮೇಲೆ ಯುದ್ಧ ಮಾಡಿ ಇಬ್ಬರು ಓಡಿ ಹೋದರು. ಅವರು ಪಂಡಿತ ರಾಮಕೃಷ್ಣರವರಿಗೆ ವಿಷಯ ಮುಟ್ಟಿಸುವ ಮುಂಚೆ ನಾನು ಪಂಡಿತ ರಾಮಕೃಷ್ಣನ ಮೇಲೆ ಪ್ರಹಾರ ಮಾಡಬೇಕು. ನಾನು ಇದೇ ಆಯುಧದಿಂದ ರಾಮಕೃಷ್ಣನ ಮೇಲೆ ಪ್ರಹಾರ ಮಾಡಬೇಕು. ನನ್ನ ಯೋಧರು ಎಲ್ಲಿಗೆ ಹೋದರು? ನನ್ನ ಯೋಧರು ಹೋಗಿಬಿಟ್ಟರು. ಆದರೆ ನಾನು ನಿನ್ನ ಮೇಲೆ ಆಕ್ರಮಣ ಮಾಡೇ ಮಾಡುತ್ತೇನೆ. ರಾಮಕೃಷ್ಣ, ಪಂಡಿತ್ ರಾಮಕೃಷ್ಣ, ನಾನೊಬ್ಬನೇ ಸಾಕು ನಿನಗೆ. ಇವಾಗ ಇವಳು ಸರಿಯಾಗಿ ಸಿಗಾಕೊಂಡ್ಲು. ಶಾರದನನ್ನ ಕಂಡಿಡಿಯೋಕ್ಕಾಗಲ್ಲ. ತುಂಬಾ ಹೇಳ್ತಾ ಇದ್ಲ ಅವಾಗ. ಇವಾಗ ನನ್ ಸರ್ದಿ ಸರಿ ಇದೆ. ನನ್ನ ಕಂಡಿಡಿಬೇಡ ಶಾರದಾ. ನನಗೂ ಒಂದ್ ಕಾರಣ ಸಿಗುತ್ತೆ ನಿನ್ನ ಆಟ ಆಡ್ಸೋದಿಕ್ಕೆ. ಒಂದು ಕಡೆ 6 ಪಂಡಿತ ರಾಮಕೃಷ್ಣ ಹೇಗೆ ಪ್ರಹಾರ ಮಾಡಲಿ? ಅಲ್ಲಿ ಆ ಮಧ್ಯ ಇರುವುದೇ ಅಸಲಿ ರಾಮಕೃಷ್ಣ. ಗುರಿ ಸರಿಯಾಗಿಡಬೇಕು.